ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಉತ್ತರನೇ ಇಲ್ಲದೆ ಇರೋ ಪ್ರಶ್ನೆ ಥರ ನಾನ್ ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ. ನಿನ್ ಕಣ್ಣೀರ್ ಕರ್ಗೋ ದಡ್ಡ ಅಲ್ಲ ನಾನು ಅಲ್ಲಿಗೆ ಬರೋದು ಅಸಾಧ್ಯ. ನಿಮ್ ಕಾಲಕ್ ಬೀಳು ಅಂದ್ರೂ ಬೀಳ್ತೀನಿ ರೀ. ಏನೇ ಇದ್ರು ನಾವಿಬ್ರು ಆಮೇಲೆ ಮಾತಾಡ್ಕೊಳ್ಳೋಣ ಪ್ಲೀಸ್. ಈಗ ನನ್ ಜೊತೆ ಬನ್ನಿ. ನೋಡು ರಾಧಿಕಾ, ಇನ್ನು ಮಾತಾಡಕ್ ಏನು ಉಳ್ದಿಲ್ಲ. ನಿನ್ ಜೊತೆ ನನಗ್ ಸಂಬಂಧ ಇಲ್ಲ. ನನ್ ಜೊತೆ ಇನ್ನು ಸಂಬಂಧ ಇದೆ ಅಂತ ನೀನು ಅನ್ಕೋಬೇಡ. ಹೋಗು. ಇವಾಗ ಇವರು ಬರ್ತಾ ಇದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಕೈಲಾಶ್ ಅವ್ರನ್ನ ಹೇಗಾದ್ರೂ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಆಮೇಲೆ ನಿಧಾನಕ್ಕೆ ಕನ್ವಿನ್ಸ್ ಮಾಡಿ ನನ್ನ ಮೇಲಿರೋ ಕೋಪನ ಇಳಿಸಬಹುದು. ಕೈಲಾಶ್ ಅವ್ರೆ, ಇವಾಗ ನೀವು ನನ್ನ ಜೊತೆ ಬಂದ್ರೆ ಆಮೇಲೆ ನೀವೇನೇ ಹೇಳಿದ್ರು ಮಾಡ್ತೀನಿ. ಇವತ್ತೊಂದಿನ ಈ ಕಾರ್ಯಕ್ರಮ ಮುಗಿಸ್ಕೊಟ್ರೆ ನಾನು ಆಮೇಲೆ ನೀವು ಹೇಗೆ ಇರೋಂದ್ರು ಹಾಗೆ ಇರ್ತೀನಿ. ನಿಜವಾಗ್ಲೂ ನಾನು ಏನ್ ಮಾಡು ಅಂದ್ರು ಮಾಡ್ತೀಯಾ? ಮಾಡ್ತೀನಿ. ಮಾತ್ ತಪ್ಪಾರ್ದು. ಆಣೆ ಮಾಡಿ ಹೇಳ್ತಿದ್ದೀನಿ, ಮಾತ್ ತಪ್ಪಲ್ಲ. ಓಕೆ, ಹಾಗಾದ್ರೆ ಕೇಳಿಸ್ಕೊ. ಇವಾಗ ನಾನು ಹೇಳಿದ್ದಕ್ಕೆ ನೀನು ಒಪ್ಕೊಂಡ್ರೆ ನಾನು ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ಅಕ್ಕ ತಂಗಿರು 3 ಜನನು ಇದೇ ಮನೆಗೆ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಹಾಗಾಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಮಿಸ್ ಆಗೋಯ್ತು. ಮುಂದಿನ ಜನ್ಮ ಅಂತ ಇದ್ರೆ ಅವಾಗ ಟ್ರೈ ಮಾಡುವಂತೆ ಅಲ್ವಾ ಆಂಟಿ? ವಿಕ್ರಾಂತ್, ವಾಟ್ ನಾನ್ಸೆನ್ಸ್. ಏನ್ ಮಾತಾಡ್ತಿದ್ಯಾ ನೀನು? ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡ. ಅಗ್ರಜ, ಇವಾಗ ಏನಾಯ್ತು ಅಂತ ಇಷ್ಟೊಂದು ರೈಸ್ ಆಗಿದ್ಯಾ? ಇನ್ನೇನಾಗಬೇಕು ವಿಕ್ರಾಂತ್? ಅದಿತಿ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತು ತಾನೆ? ನೀನ್ ಈ ಟೈಮಲ್ಲಿ ಈ ತರ ಮಾತಾಡಿದ್ರೆ ಅವಳ ಮನ್ಸ್ ಮೇಲೆ ಏನ್ ಪರಿಣಾಮ ಆಗುತ್ತೆ, ಅವಳ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯಾವುದೇ ಹೆಣ್ಮಗ್ಲಾದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬೇಜಾರು ಮಾಡ್ಕೋತಾರೆ. ತನಗೂ ತನ್ನ ಅಪ್ಪ ಅಮ್ಮನ ಜೊತೆ ಇರಬೇಕು, ಅಕ್ಕ ತಂಗಿರ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಂಥದ್ರಲ್ಲಿ ನೀನು ಅವಳ ಮುಂದೆನೆ ಬಂದು 3 ಜನ ಅಕ್ಕ ತಂಗಿರು ಒಂದೇ ಮನೇಲಿ ಇರ್ಬೋದು ಅಂತ ಹೇಳಿದ್ರೆ ಆಕೆಗೆ ಅದೇ ಆಸೆ ಮನಸ್ಸಲ್ಲಿ ಉಳ್ಕೊಳ್ಳೋದಿಲ್ಲ. ಮಾತಾಡ್ಬೇಕಾದ್ರೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಯಾರ್ದಾರ್ದೋ ಫೀಲಿಂಗ್ಸ್ಗಳ ಜೊತೆ ಆಟ ಆಡೋದಲ್ಲ. ಹೌದು ಬಾವಾ, ಅದಿತಿ ತುಂಬಾ ಒಳ್ಳೆ ಹುಡುಗಿ. ನೀವ್ ಈ ತರ ಮಾತಾಡೋದ್ರಿಂದ ಅವಳ ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ರೌಡಿನಾದ್ನಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಹೌದು ವಿಕಿ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಮದ್ವೆ ವಿಷಯದಲ್ಲಿ ಹೆಣ್ಮಕ್ಳು ಮನ್ಸಲ್ಲಿ ಏನಿದೆ ಅಂತ ನಿಮ್ಗೇನ್ ಗೊತ್ತಿದೆ? ಮದ್ವೆ ಅನ್ನೋದು ಪ್ರತಿ ಹೆಣ್ಮಕ್ಳು ಕನ್ಸಾಗಿರುತ್ತೆ. ಅವ್ಳ ಮನ್ಸಲ್ಲಿ 1000 ಯೋಚನೆಗಳು ಓಡಾಡ್ತಾ ಇರುತ್ತೆ. ಮದ್ವೆ ಆದ್ರೆ ಜೀವನ ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ಹೇಗಿರುತ್ತೆ, ಮದ್ವೆ ಆದ್ಮೇಲೆ ಗಂಡ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಾನ ಇಲ್ವಾ, ಈ ತರ 1000 ಪ್ರಶ್ನೆಗಳು ಇರುತ್ತೆ ವಿಕ್ಕಿ. ಮಾತಾಡ್ಬೇಕಾದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಮಾತಾಡಿ. ಸಾರಿ ಹೆಂಡತಿ, ಸಾರಿ ಅಗ್ರಜ. ನೀವು ಚೋಟನಾಗ್ನಿ ಮದ್ವೆ ವಿಷಯದಲ್ಲಿ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅದರಲ್ಲೂ ಅಗ್ರಜ
ನೀನ್ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಮದುವೆ ಅಂದ್ರೆ ತಮಾಷೆ ಅಲ್ಲ ವಿಕ್ರಾಂತ್, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋದನ್ನ ಕಲ್ತ್ಕೋ. ಸಾರಿ ಆಗ್ಬೇಕಾ ಚೋಡನಾದ್ನಿ, ಐ ವಾಸ್ ಕಿಡಿಂಗ್. ನಾನು ಇಷ್ಟೊತ್ತು ತಮಾಷೆ ಮಾಡ್ತಾ ಇದ್ದೆ, ನೀನು ರೇಗಿಸ್ತಾ ಇದೆ ಅಷ್ಟೇ, ಯಾವ್ದು ತಲೆಗೆ ಹಾಕೊಳ್ಬೇಡ. ನೀನ್ ಬರ್ತಿದ್ಯಾ ಅಂತ ನಾವು 3 ಜನ ಸೇರಿ ಅಡಿಗೆ ಮಾಡಿದೀವಿ, ಬಾ. ಹೊಟ್ಟೆ ತಾಳ ಆಗ್ತಾ ಇದೆ, ಬೇಗ ಹೋಗೋಣ. ಅಯ್ಯೋ ಯಾಕಿನ್ನೂ ಹಿಂಗೆ ಇದ್ದೀರಾ? ಸ್ಮೈಲ್ ಸ್ಮೈಲ್ ಸ್ಮೈಲ್. ಅದೇ ಖುಷಿಗೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ಬರಬೇಕು ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಹೋದ್ ಬರೋಣ ಅಂತ ಕರೆದೆ. ನಾವ್ ರೆಡಿ ಇದೀವಿ ಅಜಯ್. ಸರಿ, ಹಾಗಾದ್ರೆ ಅಮ್ಮ ಮತ್ತೆ ಲೀಲನ್ನು ಬರೋದಕ್ಕೆ ಹೇಳ್ಬಿಡಿ, ಹೊರಡೋಣ. ಎಜೆ ಅಜ್ಜಿ ಮತ್ತೆ ಲೀಲಾ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಓ, ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೆಳಿಗ್ಗೆ ಹೇಳ್ತಾ ಇದ್ರು. ಫೈನ್, ಸರು ದೇವನ ಬರೋದಕ್ಕೆ ಹೇಳು, ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ. ಓಕೆ ಅಜಯ್. ಆಯ್ತೆ ಕರೆದ್ರಂತೆ? ಹಾ ದೇವ್, ನಮ್ಮ ಫ್ಯಾಮಿಲಿ ಫ್ರೆಂಡ್ದು ಒಂದು ಪಾರ್ಟಿ ಇತ್ತು, ಎಲ್ಲರೂ ಹೊರಟಿದ್ವಿ. ನೀನು ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಬಾ ಹೋಗೋಣ. ಎಲ್ರೂ ಹೋಗ್ತಿದಾರ? ಹಾಗಿದ್ರೆ ಮನೇಲಿ ನಾನೊಬ್ನೇ, ಈ ಅವಕಾಶ ಮಾತ್ರ ಬಿಡ್ಲೇಬಾರ್ದು. ಎಜೆ, ನೀವು ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಪಾರ್ಟಿ ಎಲ್ಲ ಸೆಟ್ ಆಗಲ್ಲ. ಯಾಕೆ? ಪಾರ್ಟಿ ಅಂದ್ರೆ ಅಲರ್ಜಿ ನನಗೆ. ಆಗಲ್ಲ ಎಜೆ, ಫ್ಯಾಮಿಲಿ ಪಾರ್ಟಿ ಅಂತ ಹೇಳ್ತಾ ಇದ್ದೀರಾ, ಗುರುತು ಪರಿಚಯ ನನ್ಗಲ್ಲಿ ಯಾರೂ ಇರಲ್ಲ, ಒಬ್ನೇ ಇರಬೇಕಾಗತ್ತೆ. ನೀವು ಹೋಗ್ಬಿಟ್ಟು ಬನ್ನಿ ಎಜೆ. ನಾವೆಲ್ಲ ಹೋದ್ರೆ ಮನೇಲಿ ನೀನು ಒಬ್ಬನೇ ಇರಬೇಕಾಗತ್ತೆ, ಬಿಕಾಸ್ ಮನೇಲಿ ಯಾರೂ ಇಲ್ಲ ದೇವ್. ಪರವಾಗಿಲ್ಲ ಎಜೆ, ನನಗೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ತಲೆನೋವು ಶುರು ಆಗುತ್ತೆ, ಹಾಗಾಗಿ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಓಕೆ ದುರ್ಗಾ, ನೀವು ಹೋಗಿರಿ, ಬರ್ತೀನಿ. ಎಷ್ಟೋ ದಿನ ಆದ್ಮೇಲೆ ಏಜೆ ನನ್ನೊಬ್ಬನ್ನೇ ಮನೇಲಿ ಬಿಟ್ಟು ಹೋಗ್ತಿದ್ದಾನೆ. ದೇವ್, ನೀನೊಬ್ಬನೇ ಮನೇಲಿ ಇರೋದು ಬೇಡ ಅನ್ಸುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನು ವಿಶ್ವರೂಪನ ಇಲ್ಲೇ ಇರೋದಕ್ಕೆ ಹೇಳ್ತೀನಿ. ನಿನಗೂ ಕಂಪ್ನಿ ಆಗುತ್ತೆ. ಮೋರೋವರ್, ನೀನೊಬ್ಬನೇ ಇದ್ರೆ ಮತ್ತೆ ಕೈಯೆಲ್ಲ ಕುಯ್ಕೊಂಡು ನೋವು ಮಾಡ್ಕೋತೀಯ ಅನ್ನೋ ಭಯ ನನಗೆ. ವಿಶ್ವರೂಪ್ ಜೊತೆಲಿದ್ರೆ ನೀನು ಸೇಫ್ ಆಗಿರ್ತೀಯ, ಕಂಪನಿನ ಹೋಗುತ್ತೆ. ವಿಶ್ವರೂಪ್, ವಿಶ್ವರೂಪ್ ಸರ್, ನೋಡು, ನಾವೆಲ್ಲ ಪಾರ್ಟಿಗೆ ಹೋಗ್ತಾ ಇದೀವಿ. ದೇವ್ ಒಬ್ಬನೇ ಮನೇಲಿ ಇರ್ತಾನೆ, ಅವನನ್ನ ಹುಷಾರಾಗಿ ನೋಡ್ಕೋಬೇಕು.
ದ್ವೇಷ ಮತ್ತೆ ಪ್ರೇಮ ಎರಡು ಒಂದೇ ಸ್ಥಳದಲ್ಲಿರೋದಕ್ಕೆ ಸಾಧ್ಯನಾ? ಯಾರನ್ನ ಉಳ್ಸೋಕೆ ವ್ರತ ಮಾಡ್ತೀನೋ ಅವ್ರ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಸಾಧ್ಯನಾ? ತಪ್ಪೇ ಮಾಡದೆ ಅವತ್ತು ಜಲಂಧರ್ ಜೈಲ್ ಸೇರಿದ್ರು. ಈಗಲೂ ಪೊಲೀಸ್ ವಿಚಾರಣೆಗೆ ಒಳಗಾಗಿದ್ದಾರೆ. ಅವತ್ತು ರಾಜ್ ನಂದಿನಿ ಅವರನ್ನ ಕಾಪಾಡ್ಬೋದಿತ್ತು. ಈಗ ಈ ಅನು ಕೂಡ ಜಲಂಧರ್ನ ಕಾಪಾಡ್ಬೋದು. ಆದ್ರೆ ಈ ಸುಳಿಯಿಂದ ನಾನು ಹೊರಗೆ ಬರೋದು ಯಾವಾಗ? ನಾನು ಏನ್ ಮಾಡಬೇಕು? 2 ದೋಣಿ ಮೇಲೆ ಕಾಲಿಟ್ಟಾಗ ಆಗ್ತದೆ ನನ್ನ ಪರಿಸ್ಥಿತಿ. ಇದರಿಂದ ನನ್ನನ್ನು ಪಾರ್ ಮಾಡು ತಾಯಿ. ಇವ್ರಿನ್ನೂ ಬರ್ಲಿಲ್ವಲ್ಲ? ಎಲ್ಲಿಗೆ ಹೋಗಿರ್ತಾರೆ? ಎಲ್ಲಿ ಹೋದ್ರು ಆ ಗಂಗಾ ನಂಗೆ ಫೋನ್ ಮಾಡಿ ಹೇಳ್ಬೇಕಿತ್ತು. ಅವಳು ಬರ್ಲಿ, ಒಂದ್ ಗತಿ ಮಾಡ್ತೀನಿ. ಬಾಯಿಲಿ ಒಂದು ನಿಮಿಷ. ನೋಡು, ಆ ಹುಡುಗಿ ನೋಡು, ಈಗ ಬುರ್ಕ ತೆಗೆದಿದ್ದಾಳೆ. ಅಂದ್ರೆ ಆ ಕಡೆ ಹೋಗಿ ನೋಡಿದ್ರೆ ಅವಳು ಮುಖ ಕಾಣಿಸೋ ಚಾನ್ಸ್ ಇದೆ. ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದಾಳೆ. ಈಗ್ಲೇ ಹೋಗಿ ನೋಡ್ತೀನಿ. ಹುಡುಗಿ, ಅಪ್ಪ ನೋಡು, ನನ್ನ ಸುಮ್ಮನೆ ಆ ಕಮ್ಲಿ ಗಿಮ್ಲಿ ಅಂತೆಲ್ಲ ಕರಿಬೇಡ. ಅವಳ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನು ಕಮ್ಲಿ ಅಲ್ಲ, ಅಂಬಿ. 1 and only ಅಂಬಿ. ಅಂಬಿ, ಚಂದ್ರುಗೆ ನೀವಿಬ್ರು ಮಕ್ಕಳೇ. ಅದಕ್ಕೆ ಅವನಿಗೆ ಕಮಲಿನೂ ಒಂದೇ, ನೀನು ಒಂದೇ. ಅದಕ್ಕೆ ಹಂಗೆ ಮಾತಾಡ್ತಿದ್ದಾನೆ ಅಷ್ಟೇ. ಇರ್ಬೋದು ಅಜ್ಜಿ, ಆದ್ರೆ ಅಪ್ಪ ನೋಡು, ಯಾವಾಗ್ಲೂ ಆ ಕಮ್ಲಿದೆ ಜ್ಞಾನ. ಒಂದ್ಸಲರಾದ್ರೂ ಅಂಬಿ ಅಂತ ಕರಿಬೋದಲ್ವಾ? ಬರೀ ಕಮ್ಲಿ ಕಮ್ಲಿ ಅಂತಾನೆ ಅಂತೀಯನೆ. ಅಪ್ಪ, ನನ್ನ ಅಂಬಿ ಅನ್ನು, ಇಲ್ಲ ಅಂದ್ರೆ ನಂಗೆ ಕೆಟ್ಟ ಕೋಪನೆ ಬಂದ್ಬಿಡುತ್ತೆ. ಅಂಬಿ, ಅಂಬಿ, ಇದು ನಮ್ಮಪ್ಪ ಅಂದ್ರೆ. ಇವಾಗ ನಾನ್ ಫುಲ್ ಖುಷಿ ಅದೆ. ಅಪ್ಪ, ಇದೇ ಖುಷಿಲಿ ನಿನಗೇನ್ ಅಡ್ಗೆ ಬೇಕು ಹೇಳು, ನಾನೇ ನನ್ ಕೈಯಾರೆ ಮಾಡ್ಕೊಡ್ತೀನಿ. ಲೇ ಅನಿಕಾ, ಬಾ, ನಿಂಗೂ ಹೆಂಗಿದ್ರು ಬೇರೆ ಕೆಲ್ಸ ಇಲ್ಲ, ನಂಗೆ ಹೆಲ್ಪ್ ಮಾಡುವಂತೆ. ವಾಟ್? ನಾನಾ? ಹ್ಞೂ, ನೀನೇ. ಅಪ್ಪ, ನಿಂಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತ ಯಾವಾಗ್ಲೂ ಅವ್ವ ಹೇಳ್ತಿದ್ಲು. ನಿಂಗೆ ಅದನ್ನೇ ಮಾಡ್ಕೊಡ್ಲಾ? ಏನು? ನಿಮ್ಮವ್ವ ಹೇಳಿದ್ರಾ?
ಹ್ಞೂ ಅನಿಕಾ, ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ದಲ್ಲ. ಅಪ್ಪಂಗೆ ಒಬ್ಬಟ್ಟು ಪಲ್ಯದಲ್ಲಿ ಕುಂಬಳಕಾಯಿ ಪಲ್ಯ ಎಲ್ಲ ಇಷ್ಟ ಅಂತ ಕಂಬ್ಲಿ ಹತ್ರ ಹೇಳಿದ್ರಂತೆ. ಆ ಕಂಬ್ಲಿ ಅದ್ ಯಾವಾಗ್ಲೂ ಹೇಳಿದ್ ನೆನ್ಪು. ಬುಲೆಟ್ ಬಿದ್ದ ಮಾತ್ರಕ್ಕೆ ನನ್ಗೆ ನೆನ್ಪಿನ ಶಕ್ತಿ ಹೋಗಿಲ್ಲ, ಎಲ್ಲಾನು ಚೆನ್ನಾಗೇ ನೆನ್ಪಿದೆ. ಏನಪ್ಪ? ಏನು ವಾಕಿಂಗ್ ಹೋಗ್ಬೇಕಾ? ಅಯ್ಯೋ ಅಷ್ಟೇ ತಾನೆ, ಬಾ ಕರ್ಕೊಂಡು ಹೋಗ್ತೀನಿ. ಚಂದ್ರು ಬೇಡ ಅಮ್ಮಿ ಪ್ಲೀಸ್, ಇವ್ರ ಹೆಲ್ತ್ ಸರಿ ಇಲ್ಲ, ಅವ್ರು ಎಲ್ಲಿಗೂ ಹೋಗೋದು ಬೇಡ. ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್ ಬೆಂಗಳೂರು. ಹೇಗಿದ್ದೀರಾ? ನೀವು ಕೇಳ್ತಿದ್ದೀರಿ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾಲರ್ ಯಾರೋ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಾನು ನಿಮ್ ಕೃಷ್ಣ ತುಳಸಿ ಮಾತಾಡ್ತಿದ್ದೀನಿ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಕೃಷ್ಣಮೂರ್ತಿನಮ್ಮ. ನಮಸ್ತೆ ಕೃಷ್ಣಮೂರ್ತಿ ಅವರೇ, ಚೆನ್ನಾಗಿದ್ದೀರಾ? ವಯಸ್ಸಲ್ಲಿ ನೀ ತುಂಬಾ ಚಿಕ್ಕವಳಲ್ಲ, ನಾನ್ ನಿನಗೆ ನಮಸ್ಕಾರ ಹೇಳ್ಬಾರ್ದಮ್ಮ. ನಿನ್ನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಮ್ಮ. ನಿಮ್ಮಂತ ದೊಡ್ಡರ ಆಶೀರ್ವಾದನೆ ನನ್ಗೆ ಶ್ರೀರಾಮ ರಕ್ಷೆ. ಪ್ರತಿದಿನ ನಿನ್ ಕಾರ್ಯಕ್ರಮ ಕೇಳ್ತೀನಮ್ಮ. ನಿನ್ ಮಾತು ಕೇಳ್ತಾ ಇದ್ರೆ ನೀನ್ ಬೇರೆಯವರು ಅಂತ ಅನ್ಸದೇ ಇಲ್ಲ, ನಮ್ ಮನೆ ಮಗಳು ಅಂತ ಅನ್ಸ್ತಾ ಇರತ್ತಮ್ಮ. ಹಾಗೆ ಅಂದ್ಕೊಳ್ಳಿ ಚಿಕ್ಕಪ್ಪ, ನಿಮ್ ಮಗ್ಳೇ ಅಂದ್ಕೊಳ್ಳಿ. ಸಂತೋಷ ಮಗಳೇ. ಅದ್ ಸರಿ, ನೀವೇನ್ ಮಾಡ್ತಿರೋದು ಚಿಕ್ಕಪ್ಪ? ಮೊನ್ನೆ ತನಕ ಕೆಲಸ ಮಾಡ್ತಾ ಇದ್ದೆಮ್ಮ, ಈಗ ರಿಟೈರ್ಡ್ ಆಗಿದ್ದೀನಮ್ಮ. ಈಗ ಕೃಷ್ಣ ರಾಮ ಅಂತ ಕಾಲ ತಳ್ತಾ ಇದ್ದೀನಮ್ಮ. ಕೃಷ್ಣ ರಾಮ ಅಂತಿರೋದಿಕ್ಕೆ ಎಷ್ಟೋ ಅದೃಷ್ಟ ಇರ್ಬೇಕು ಚಿಕ್ಕಪ್ಪ. ಹಾಗಾದ್ರೆ ನಿಮ್ಗೆ ಕೃಷ್ಣ ಅಂದ್ರೆ ಇಷ್ಟನಾ, ರಾಮ ಅಂದ್ರೆ ಇಷ್ಟನಾ? ಇಬ್ರು ಇಷ್ಟನಮ್ಮ. ಅಲ್ದೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಯಾಕೆ? ಏನಕ್ಕಂತ ಗೊತ್ತಿಲ್ಲಮ್ಮ, ಆದ್ರೆ ಕೃಷ್ಣ ಅಂದ್ರೆ ಮಾತ್ರ ತುಂಬಾ ಇಷ್ಟನಮ್ಮ. ಸರಿ, ಕೃಷ್ಣ ಅಂದ್ರೆ ನಿಮ್ಗೆ ಯಾಕೆ ಇಷ್ಟನೋ ಅಂತ ನಾನ್ ಹೇಳ? ಹೇಳು ಮಗಳೇ. ರಾಮನು ಕೃಷ್ಣನು ಇಬ್ರು ಆ ವಿಷ್ಣುಮೂರ್ತಿ ಅವತಾರನೇ ಆದ್ರೂ ತುಂಬಾ ಜನ ಕೃಷ್ಣನೇ ಇಷ್ಟಪಡೋದಕ್ಕೆ ಕಾರಣ ಕೃಷ್ಣ ಲೀಲೆ. ಕೃಷ್ಣ ಹುಡ್ದಾಗಿಂದ ಚಿತ್ರ ವಿಚಿತ್ರ ಆಗಿರೋ ಲೀಲೆ ತೋರಿಸಿ ಎಲ್ರನ್ನೂ ಹಿಡ್ದಿಟ್ಟಿದ್ದಾನೆ. ಅವನ್ ಪ್ರತಿಯೊಂದ್ ಲೀಲೆನೂ ಅದ್ಭುತನೇ. ಹುಟ್ಟಿದ್ದ ಪ್ರತಿ ಜೀವಿ ಜೀವನ ಅನ್ನೋ ಸಾಗರದಲ್ಲಿ ಈಜ್ಬೇಕು ಅಂತ ಹೇಳೋಕೆ ಅವನ್ ಯಮುನಾ ನದಿ ಈಜಿದ್ದು. ನನ್ನ ಮಗನ ಸಾವಿಗೆ ನೀನು ಕಾರಣವಲ್ಲವೇ ನಂದೀಶ? ಹಾಗಿದ್ದ ಮೇಲೆ ನೀನಿನ್ನು ಬದುಕಿರಬೇಕಾ? ಏನು ಗೊತ್ತಿದೆ ಹಾಗೆ ಸುಮ್ಮನೆ ನಿಂತಿದೆಯಲ್ಲ ಶಿವಾನಿ? ಇದು ಮನುಷ್ಯರ ಹಾಗೆ ಬುದ್ಧಿ ಬದಲಾಗ್ಬಿಡ್ತಾ? ನಂದೀಶ, ಇದೇ ಮನೆಯಲ್ಲಿರೋ ಶಿವಾನಿ, ಇವಳ ಬಗ್ಗೆ ಹಾಗೆ ಗೊತ್ತಿಲ್ಲ?
ಯಾಕೆ ಆತಂಕ ಮೋಹಿನಿ? ಆತಂಕ ಪಡಲೇಬೇಕಲ್ಲವೇ ಶೇಷನಾಗ? ನಾಗಲೋಕದ ಎಲ್ಲಾ ಶಕ್ತಿಗಳು ಭೂಲೋಕದಲ್ಲಿ ಒಂದಾಗಿ ಮಹಾಶಕ್ತಿಗಳಾಗುವ ಸೂಚನೆ ಸಿಕ್ಕಿದೆ. ಅದಕ್ಕೆ ನೀನು ಯಾಕೆ ಇಷ್ಟು ಗಾಬರಿಯಾಗುತ್ತಿದ್ಯಾ ಮೋಹಿನಿ? ಭೂಲೋಕಕ್ಕೆ ಬಂದೊಡನೆ ಮೂರ್ಖನಾಗಿ ಮಾತನಾಡಬೇಡ ಶೇಷನಾಗ. ನೀನೊಬ್ಬನೇ ಇಡೀ ಪ್ರೇತಲೋಕವನ್ನು ಧ್ವಂಸ ಮಾಡಿದೆ. ಅದು ನಿನ್ನೊಬ್ಬನ ನಾಗಶಕ್ತಿ. ಹಾಗಿದ್ದಾಗ ನಾಗಲೋಕದ 3 ಶಕ್ತಿಗಳು ಭೂಲೋಕದಲ್ಲಿ ಸೇರಿದರೆ ಇಡೀ ಭೂಲೋಕವನ್ನೇ ಚೆಂಡಾಡಬಹುದು. ನಾಗಶಕ್ತಿಗಳು ಮನಸ್ಸು ಮಾಡಿದರೆ ಮತ್ತೆ ನಾಗಮಣಿಗೆ ಜೀವಾತ್ಮ ತುಂಬಿ ನಾಗಲೋಕಕ್ಕೆ ಕೊಂಡೊಯ್ಯುವ ಅವಕಾಶವಿದೆ ಅಲ್ಲವೇ? ಹಾಗಾದರೆ ನಾವು ಇಷ್ಟು ದಿನ ಮಾಡಿದ ಅಷ್ಟು ಪ್ರಯತ್ನಗಳು ವ್ಯರ್ಥವಾಗುತ್ತದೆ. ನೀನು ನಾಗಲೋಕ ಹೋಗಲು ಆಗುವುದಿಲ್ಲ, ನಾನು ಪ್ರೇತಲೋಕ ಸೇರಲಾಗುವುದಿಲ್ಲ. ಇಬ್ಬರು ಅತೃಪ್ತ ಆತ್ಮಗಳಂತೆ ಇಲ್ಲಿಯೇ ಅಲೆದಾಡಬೇಕಾಗುತ್ತದೆ. ಅದಕ್ಕೆ ನಾವೀಗ ಏನು ಮಾಡಬಹುದು ಮೋಹಿನಿ? ಗೊತ್ತಾಗುತ್ತಿಲ್ಲ ಶೇಷನಾಗ. 3 ನಾಗಶಕ್ತಿಗಳು ಒಂದೇ ವೃತ್ತದಲ್ಲಿ ಬಂದು ಸೇರಿದ ತಕ್ಷಣ ಆ ಪ್ರೇತ ರಾಜೇಶ್ವರಿ ನನಗೆ ಯಾವುದೇ ಸೂಚನೆಗಳು ಕೊಡುತ್ತಿಲ್ಲ. ಈಗ ಮುಂದೆ ನಮ್ಮ ದಾರಿ ಏನು ಎಂಬುದು ನನಗೆ ಗೊತ್ತಾಗುತ್ತಿಲ್ಲ ಶೇಷನಾಗ. ಸಿಗಾಕ್ಸ್ಬೇಕು ಅಂತ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ದ. ಕೇಳಿಸ್ಕೊಂಡ್ರ ಇವರನ್ನ? ವಾಗ್ದೇವಿನ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಪ್ರೀತಿ ಕೂಡ ಗೊತ್ತಿಲ್ಲ. ಆದ್ರೆ ಸರಸ್ವತಿನ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನು ಇಲ್ದೇ ಇರೋದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ಲು. ಮತ್ತೆ ನೀವು ಸಬ್ಮಿಟ್ ಮಾಡೋ ಈ ಸಾಕ್ಷಿಗಳು ಮಾತಾಡ್ತಾರೋ ಆ ವ್ಯಕ್ತಿ ಇದೆಲ್ಲ ಏನ್ರಿ? ನನ್ನನ್ನು ಕ್ಷಮಿಸಬೇಕು ಯುವರ್ ಆನರ್, ಅದು ನಿಜ ಅಲ್ಲ. ಫೇಕ್ ಪ್ರೂಫ್ ಸೃಷ್ಟಿ ಮಾಡೋದು ಕಷ್ಟ ಅಲ್ಲ ಅಂತ ತೋರ್ಸೋದಿಕ್ಕೆ ಈಗ ಮಾಡಿದ್ದು. ಸರಸ್ವತಿಗೆ ಅಮ್ಮನವ್ರ ಮೇಲೆ ಗೌರವ ಇದೆ, ಆದ್ರೆ ಅಧಿಕಾರದ ಆಸೆ ಇಲ್ಲ. ನಿಮ್ದು ಫೇಕ್ ಅಂತ ಒಪ್ಕೊಂಡ್ರಿ ತಾನೆ? ನಾನೇನ್ ಸಬ್ಮಿಟ್ ಮಾಡಿದ್ದೀನೋ ಅದನ್ನು ಫೇಕ್ ಅಂತೀರಾ? ಅಲ್ಲ, ಮ್ಯಾನಿಪುಲೇಷನ್ ಅಂತೀನಿ. ಸರಸ್ವತಿ ಆಫೀಸ್ಗೆ ಹೋದಾಗ ಆಕೆ ಫೋನಿಂದ ಕಾಲ್ ಮಾಡಿದ್ದು, ಹಣ ಟ್ರಾನ್ಸ್ಫರ್ ಮಾಡಿದ್ದು ಆಕೆ PA. ಅದಕ್ಕೆ ಸಂಬಂಧಪಟ್ಟ CC ಫುಟೇಜ್ ನನ್ನ ಹತ್ರ ಇದೆ. ಅವರು ದುಡ್ಡಿಗೇನ್ ಬೇಕೋ ಮಾಡೋ ರೌಡಿಗಳು. ವಾಗ್ದೇವಿಯವ್ರ ಬಗ್ಗೆ ಅವರು ಗೊತ್ತಿಲ್ಲದೆ ಹೋದ್ರು ಈ ನಾಟಕದಿಂದ ಇರೋ ಸೂತ್ರಧಾರಿಗಳು ಯಾರು ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಪೊಲೀಸ್ ಅವರಿಂದ ಸರಿಯಾದ ವಿಚಾರಣೆ ನಡೆಸಬೇಕು ಅಂತ ಕೋರ್ಟ್ನ ಕೇಳ್ಕೊಳ್ತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಮತ್ತು ಆಧಾರಗಳನ್ನು ಪರಿಶೀಲಿಸಿದ ನಂತರ ಈ ಕೇಸಲ್ಲಿ ಸರಸ್ವತಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ತೀರ್ಪು ಕೊಡ್ತಾ ಇದ್ದೀನಿ. ಪಾರ್ವತಿ ಜನನಿನೇ ಎಲ್ಲದಕ್ಕೂ ಹೊಣೆ ಮಾಡಿ ಅನುಕಂಪ ಗಿಟ್ಟಿಸ್ಕೋಬೋದಾಗಿತ್ತು. ಜನನಿ ಮನೆಯಿಂದ ಹೊರಗೆ ಹೋಗೋದನ್ನ ತಡಿದೇ ಇರಬಹುದಾಗಿತ್ತು. ಆದ್ರೆ ಒಂದು ಕ್ಷಣಕ್ಕೂ ಪಾರ್ವತಿ ಜನನಿನ ಬಿಟ್ಕೊಡ್ಲಿಲ್ಲ.
ಅವಳು ಈ ಮನೇಲೆ ಮರ್ಯಾದೆಯಾಗಿ ಮನೆ ಸೊಸೆಯಾಗಿ ಇಲ್ಲೇ ಉಳಿಯೋ ಹಾಗೆ ಮಾಡಿದ್ಲು. ನಡೆದಂಥ ಅಚಾತುರ್ಯದ ಘಟನೆ, ಅದಕ್ಕಿದ್ದಂಥ ಸಾಕ್ಷಿಗಳು, ಇದನ್ನೆಲ್ಲ ನೋಡಿದಾಗ ನನ್ನಲ್ಲೂ ಜನನಿ ಬಗ್ಗೆ ಒಂದು ಸಣ್ಣ ಅನುಮಾನದ ಕಿಡಿ ಹೊತ್ಕೊಳ್ಳೋಕ್ ಶುರುವಾಗಿತ್ತು. ಆದ್ರೆ ಪಾರ್ವತಿ ಒಂದು ಕ್ಷಣನೂ ಅನುಮಾನ ಪಡಲಿಲ್ಲ. ಜನನಿನ ಯಾವ ಕಾರಣಕ್ಕೂ ಬಿಟ್ಕೊಡ್ಲಿಲ್ಲ. ಒಂದಿಷ್ಟಾದ್ರೂ ಅಪನಂಬಿಕೆ ಇರಲಿಲ್ಲ. ಆಗ ನನ್ಗನ್ನಿಸ್ತು, ನಿನ್ನ ಮಗಳು ಆದಿತ್ಯನಿಗೆ ತಕ್ಕ ಹೆಂಡತಿ ಅಂತ. ಇಷ್ಟೊಂದು ಒಳ್ಳೆ ಗುಣಗಳಿರೋ ಅವಳನ್ನ ಮದುವೆ ಮಾಡಿಕೊಂಡ ಅವನ ಆಯ್ಕೆ ಸರಿಯಾಗಿದೆ ಅನ್ನಿಸ್ತು. ಅಖಿಲ, ಆಗ್ಲಿಂದ ಪಾರ್ವತಿನ ನಿನ್ ಮಗಳು ಆದಿತ್ಯನ ಹೆಂಡತಿ ಅಂತ ಹೇಳ್ತಿದ್ಯಲ್ಲ, ಯಾಕೆ ಬಾಯಿ ತುಂಬ ಅವಳನ್ನ ಸೊಸೆ ಅಂತ ಕರಿಬಾರ್ದ? ಈಗಲಾದ್ರೂ ಪಾರ್ವತಿನ ನಾನು ಸೊಸೆ ಅಂತ ಹೇಳು ಅಖಿಲ. ಕೇಳಿ ಖುಷಿ ಪಡ್ತೀನಿ. ಸಾಧ್ಯ ಇಲ್ಲ. ಏನಿವತ್ತು ಮೇಡಮ್ ಅವ್ರು ತುಂಬ ಖುಷಿಯಾಗಿದ್ದೀರಾ? ಅಖಿಲಮ್ಮ ಇವತ್ತು ನಿಮ್ಮನ್ನ ಮೆಚ್ಚುಗೆಯಿಂದ ನೋಡಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು ಯಜಮಾನ್ರೆ. ಆ ಕ್ಷಣ ನನಗೇನು ಅನ್ನಿಸ್ತು ಗೊತ್ತಾ? ಏನು ಅನ್ನಿಸ್ತು? ನಿಜವಾಗ್ಲೂ ನನ್ನ ಮೇಲೆ ದಾಳಿ ಆಗಬೇಕಿತ್ತು ಅಂತ ಅನ್ನಿಸ್ತು. ಇದ್ರ ಮೇಲೆ ಬೇರೆ ಯಾರಿಗೂ ಹಕ್ಕಿಲ್ಲ. ಇವನು ರಿಜಿಸ್ಟ್ರಾರ್ ಆಫೀಸಲ್ಲಿ ಮೊದಲೇ ಒಬ್ಬ ಎಂಪ್ಲಾಯ್ ಜೊತೆ ಕೈ ಜೋಡಿಸಿ ಜಾಗ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ದೆ ಇರೋ ಯಾವ್ದಾದ್ರೂ ಜಾಗ ಇದ್ರೆ ಅದನ್ನ ಅವನು ಯಾವಾಗ್ಲೂ ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿರೋ ತರ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅಂಥ ಜಾಗಗಳ ಆಕ್ರಮಣ ಮಾಡುವಂತ ದಂಧೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಮನೆ ಮೇಲೆ ಇವನ್ ಕಣ್ಬಿತ್ತು. ಮನೇನ ನಾವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಆ ಎಂಪ್ಲಾಯಿಂದ ತಿಳ್ಕೊಂಡು ನಮ್ಗಿಂತ ಮುಂಚೆನೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿರೋ ತರ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅದನ್ನ ನಮಗ್ ತೋರಿಸಿ ಈ ಮನೆ ಖಾಲಿ ಮಾಡ್ಸಕ್ ನೋಡಿದ್ರು. ರಿಜಿಸ್ಟ್ರಾರ್ಗೆ ಈ ದಂಧೆ ಬಗ್ಗೆ ಗೊತ್ತಾಗಿ ಆ ಎಂಪ್ಲಾಯ್ನ ಅರೆಸ್ಟ್ ಮಾಡಿಸಿದ್ರು. ಈಗ ಇವ್ರ ಸರದಿ, ಇವ್ರಿಗೋಸ್ಕರ ಪೊಲೀಸರು ಬರ್ತಿದ್ದಾರೆ. ಅಯ್ಯೋ ಕಳ್ಳನ್ ಮಕ್ಳ, ನಿಮ್ಮಿಂದ ನನಗ್ ರಾತ್ರಿ ಎಲ್ಲ ನಿದ್ದೆ ಇಲ್ದಂಗ ಆಯ್ತು. ಇನ್ಸ್ಪೆಕ್ಟ್ರೆ, ಇವ್ರನ್ನೆಲ್ಲ ಎತ್ತಾಕೊಂಡೋಗಿ.
ಅಮ್ಮ ವಸು, ನೀನ್ ನನ್ನ ಪ್ರಾಣ ಕಾಪಾಡ್ಬಿಟ್ಟೆ ತಾಯಿ. ಈ ಜನ್ಮದಲ್ಲಿ ನಾನು ನಿನ್ನ ಋಣ ತೀರ್ಸೋಕ್ಕಾಗಲ್ಲ. ನಿಮ್ ಕೈಯಿಂದ ಆಶೀರ್ವಾದ ಮಾಡ್ಬೇಕೇ ಹೊರತು ನಮಸ್ಕಾರ ಮಾಡಬಾರ್ದು. ಊರ್ ಕಾಪಾಡಕ್ಕೆ ದೇವಿ ರಾಕ್ಷಸರ್ ತಾವು ಯುದ್ಧ ಮಾಡಿದ್ಲು ಅಂತಾರೆ. ನೀವು ಜನಗಳನ್ನ ಕಾಪಾಡಕ್ಕೆ ಎಷ್ಟೋ ಕಷ್ಟಗಳನ್ನ ಎದೆಲ್ಲೇ ಮುಚ್ಚಿಕೊಂಡಿದ್ದೀರಾ ಅಂದ್ರೆ ಇದು ಒಂಥರ ಯುದ್ಧನೇ. ನೀವು ಒಂಥರ ದೇವಿನೇ ಕಣ್ರವ. ಅಯ್ಯಯ್ಯೋ, ನೀನುವೆ ನನ್ನ ಆ ಎತ್ತರ ಕೇಳ್ಕೊಂಡು ಕೂರ್ಸ್ಬೇಡ ಪುಟ್ಟಕ್ಕ. ಊರ್ನಾಗ ಯಾರಿಗೆ ಏನೇ ತೊಂದ್ರೆ ಆದ್ರೂ ಸಂಕಟ ಅಂದ್ರೂ ನನ್ನ ಹತ್ರ ಬಂದು ಹೇಳ್ಕೊಡ್ತಾರೆ. ಸಮಸ್ಯೆಗೆ ಪರಿಹಾರ ಕೇಳ್ತಾರೆ, ಪಂಚಾಯತಿ ಕರೆ ಕೊಡ್ತಾರೆ. ಆದ್ರೆ ನನ್ಗೇನಾನ ಸಮಸ್ಯೆ ಬಂದ್ರೆ ಅದನ್ನ ಯಾರ ತವ ಹೇಳ್ಕೊಳ್ಳೋದು ಅನ್ನೋದೇ ಗೊತ್ತಾಗಕ್ಕಿಲ್ಲ ಪುಟ್ಟಕ್ಕ. ನೀನುವೆ ನನ್ನ ದೇವಿ ಅನ್ಬಿಟ್ರೆ ಆಮೇಲೆ ನಿಂತವನು ನಾನು ಏನು ಹೇಳ್ಕೊಳಕ್ ಆಗಕ್ಕಿಲ್ಲ ಪುಟ್ಟಕ್ಕ. ಚಿಕ್ಕ ವಯಸ್ಸಿದ್ಲುವೆ ನನ್ಗೆ ಗೆಲ್ತಿರು ಅಂತ ಯಾರು ಇಲ್ಲ ಪುಟ್ಟಕ್ಕ. ಈಗ್ಲೂ ಸ್ವಲ್ಪ ಸಮಯಕ್ಕೆ ಮುಂಚೆ ನಾನು ಈ ಸಂಕಟನೆಲ್ಲ ಯಾರ್ ತವದ್ ಯಾವ್ರೆ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಗೆಪ್ತಿಗೆ ಬಂದಿದ್ದು ನೀನೇ ಪುಟ್ಟಕ್ಕ. ನಾನ್ ನಿಮ್ಮ ಮಾತಿಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಮ್ಮವ್ರೆ. ಅಮ್ಮೋರೆ ಅಲ್ಲ, ಬಂಗಾರಮ್ಮ ಅಂತ ಕರಿ ಸಾಕು. ಅಯ್ಯೋಯ್ಯೋ, ಇಲ್ಲ ಇಲ್ಲ, ತೆಪ್ಪಾಯ್ತದೆ. ತೆಪ್ಪ ಹೆಂಗಾಯ್ತದೆ? ಓ, ನೀನ್ ನನ್ಗೆ ಗೆಳ್ತಿ ಇಂದಿದ್ದು ಹಂಗಾರೆ ನಿಂಗೆ ಇಷ್ಟ ಆಗ್ನಿಲ್ಲ. ಹಂಗಲ್ಲ, ಅದು ನೀವು ದೊಡ್ಡ ವ್ಯಕ್ತಿ, ನಾನು ಸಾಮಾನ್ಯದವಳು. ನೀವು ನನ್ನ ಗೆಳತಿ ಅನ್ನೋದು ನಿಮ್ ದೊಡ್ಡ ಗುಣ. ನಾನು ಅದನ್ನು ಗೌರವಿಸ್ತೀನಿ. ಆದ್ರೆ ಊರ್ ಜನ ಏನ್ ಅನ್ಕೋತಾರೆ ನೋಡು. ಬಂಗಾರಮ್ಮನವರು ಒಂದೀಟ್ ಜಾಗ ಕೊಟ್ಟಿದ್ದಕ್ಕೆ ಈ ಪುಟಕ ನೋಡು 7 ಸಲಿಗೆ ತಗೋತಾವಳೆ ಅನ್ನಲ್ವೇ? ಹಂಗನ್ನಕ್ಕಿಲ್ಲ ಪುಟ್ಟಕ್ಕ. ಬಂಗಾರಮ್ಮನೆ ಏನೋ ವಂಚ ಹಾಕೊಂಡು ಪುಟ್ಟಕ್ಕಂಗ ಹತ್ರ ಆಗ್ತಾವಳೆ ಅನ್ಕತಾರೆ. ಬೆಂಕಿಗೂ ನೀರ್ಗೂ ಆಗ್ ಬರಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತು ಪುಟ್ಟಕ್ಕ. ಆದ್ರ ಅದೇ ಬೆಂಕಿನ ದೀಪದ ಮೇಲೆ ಮಡಗಿ ನೀರಿನ ಮೇಲೆ ತೇಲ್ಸಿ ದೀಪೋತ್ಸವ ಮಾಡಕ್ಕಿಲ್ವೇ? ಅಳಿಯಂದ್ರು ತುಂಬಾ ಒಳ್ಳೆಯವರು. ಅಂಥ ಒಳ್ಳೆ ಗಂಡನ ಆ ದೇವ್ರು ನಿನಗೆ ಕೊಟ್ಟಿದ್ದಾನೆ. ಅದನ್ನ ನೀನು ಉಳಿಸ್ಕೋಬೇಕು ಮಗಳೇ. ಹೌದು ಸತ್ಯ, ನೀವಿಬ್ರು ಇಲ್ಲಿಗೆ ಬಂದಾಗ್ಲಿಂದ ನಿಮ್ಮನ್ನ ಒಂದ್ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದ್ರೆ ನಿಮ್ಮ ಮನಸ್ಸು ಒಂದಾಗ್ತಾನೇ ಇಲ್ಲ. ಅಳಿಯಂದ್ರು ಬೇಕಿದ್ರೆ ನೀನು ಇದ್ಬಿಟ್ಟು ಬಾ ಅಂತಾರೆ ಅಂದ್ರೆ ಯೋಚನೆ ಮಾಡಬೇಕಾದ್ದೆ ಮಗಳೇ. ಗಿರ್ಜಮ್ಮ, ಅದು ಅವರು ನಿನಗಿಷ್ಟ ಆದ್ರೆ ಇರು ಅಂತ ಹೇಳಿದ್ದು. ಯಾರು ಯಾವ ಮಾತನ್ನ ಯಾವ ಘಳಿಗೆಯಲ್ಲಿ ಆಡಿದ್ರೆ ಇಂಥ ಅರ್ಥ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಕಣೆ. ನಿಜ ಗಿರ್ಜಮ್ಮ, ಕೆಲವೊಂದ್ಸಲಿ ಯೋಚನೆ ಮಾಡುವಾಗ ನಾವಿಬ್ರು ಸರಿನೇ ಹೋಗಲ್ಲ ಅನ್ಸುತ್ತೆ. ಸರಿ ಮಾಡ್ಕೋಬೇಕು ಸತ್ಯ. ನಿಮ್ಮಪ್ಪ ಹೋದ್ಮೇಲೆ ಈ ಸಂಸಾರದ ಜವಾಬ್ದಾರಿನ ನಿನ್ನೆ ಹೆಗಲ ಮೇಲೆ ಹೊತ್ಕೊಂಡು ಸರಿ ಮಾಡ್ದೆ.
ಅಂಥದ್ರಲ್ಲಿ ನಿನ್ನ ಸಂಸಾರನ ಸರಿ ಮಾಡ್ಕೊಳಕ್ಕಾಗಲ್ವಾ? ನೋಡು, ಇದೇ ನಿನ್ನ ಮುಂದಿನ ಗುರಿಯಾಗಿರ್ಬೇಕು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭಾ, ರೂಪೇಶು ಲಕ್ಷ್ಮಿ, ಕ್ಷಮೆಯಾ ಧರಿತ್ರಿ ಅಂತ ಹೆಣ್ಣಿಗೆ ಹೇಳ್ತಾರೆ ಕಣೆ. ಇವು ಗೃಹಿಣಿಗಿರಬೇಕಾದ ಪ್ರಮುಖವಾದ ಗುಣಗಳು. ನೀನೀಗ ಅಂಥ ಗೃಹಿಣಿ ಆಗಬೇಕು. ನೀನು ನಿನ್ನ ಗಂಡನ ಮನಸ್ಸನ್ನು ಗೆಲ್ಲಬೇಕು, ನಿನ್ನ ಗಂಡನ ಮನೆಯವ್ರ ಮನಸ್ಸನ್ನು ಗೆಲ್ಲಬೇಕು, ನಿನ್ನ ಸಂಸಾರನ ನೀನೇ ಉಳಿಸ್ಕೋಬೇಕು. ಖಂಡಿತವಾಗ್ಲೂ ನಾನು ನನ್ನ ಸಂಸಾರನ ಉಳಿಸ್ಕೋತೇನೆ ಗಿರ್ಜಮ್ಮ. ಇಷ್ಟು ದಿನ ಗೊಂದಲ ಇತ್ತು, ಆದರೆ ಈಗ ಪರಿಹಾರ ಸಿಕ್ಕಿದೆ. ನನಗೆ ನನ್ನ ಸಂಸಾರ ಬೇಕು ಗಿರ್ಜಮ್ಮ. ಕಾರ್ತಿಕ್ ಬೇಕು. ನಾನು ನೋವು ಹೇಳ್ತಿದ್ದೆ. ಕಷ್ಟಪಟ್ಟು ತೆಗ್ದಿದ್ದ ಬಾಕ್ಸಲ್ಲಿ ಏನಿರುತ್ತೋ ಏನು ಅಂತ ನೋಡಕ್ಕೆ ಎಷ್ಟು ಜನ ಬಂದ್ರು ಅಂತ ನೋಡಿದೆ ಅಲ್ವಾ? ಯಾವುದಕ್ಕೂ ಇರ್ಲಿ ಅಂತ ನಿಮ್ಮ ಪೊಲೀಸ್ ಅಣ್ಣ ಚಂದ್ರಶೇಖರ್ ಅವರನ್ನು ಇಲ್ಲಿ ಕರೆಸ್ದೆ. ಹೊರಗ್ ಬಂತಲ್ಲ ಚಾಕು. ಹಾ, ಅದನ್ನ ಹುಷಾರಾಗಿ ಎತ್ಕೊಂಡು ತಗೊಂಡು ಹೋಗಿದ್ದು ಆಯ್ತು. ಏನೋ ಅನ್ಕೊಂಡ್ರೆ ಏನೋ ಆಯ್ತು. ಯಜಮಾನ್ರೆ, ಆ ಪೆಟ್ಟಿಗೆಯಲ್ಲಿ ಬಂಗಾರ ಇರ್ಬೋದು ಅನ್ಕೊಂಡಿದ್ರಿ ಅಲ್ವಾ? ಅದಕ್ಕಿಂತ ಬೆಲೆ ಬಾಳೋದಿರುತ್ತೆ ಅಂತ ಅನ್ಕೊಂಡೆ. ಬೆಲೆ ಕಟ್ಟಕ್ಕಾಗದೇ ಇರೋದನ್ನ ತಾತ ಯೋಚನೆ ಮಾಡಿ ಇಟ್ಟಿರ್ತಾರೆ ಅಂತ ಅನ್ಕೊಂಡೆ. ದೊಡ್ಡೋರು ಏನೇ ಮಾಡಿದ್ರು ಭವಿಷ್ಯನ ಗಮನದಲ್ಲಿಟ್ಕೊಂಡೇ ಮಾಡ್ತಾರೆ ಯಜಮಾನ್ರೆ. ಉಡಿ ಕಟ್ಟಲ್ಲಿ 10 ಪೈಸದ ಕಾಯಿನು, ಗಿಡದಲ್ಲಿ ದುಡ್ಡು ಬೆಳೆಯತ್ತೆ ಅಂತ, ಡೈರಿಲಿ ಬಸವ ಬರ್ತಾನೆ ಅಂತ, ಬಿಡಿಸಿರೋ ಚಿತ್ರಗಳು, ಬರ್ದಿರೋ ಸಾಲುಗಳು ಹಂತ ಹಂತವಾಗಿ ನಿಜ ಆಯ್ತು ನೈನಿ. ಆದ್ರೆ ಕೊನೆಯಲ್ಲಿ ಚಾಕು ಪೆಟ್ಟಿಗೆಯಲ್ಲಿ ಸಿಕ್ಕಿದ್ದೆ ಆಶ್ಚರ್ಯ ಅನ್ಸ್ತಿರೋದು. ಪೊಲೀಸ್ ಅಣ್ಣ ತೆಗ್ದ ಚಾಕು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹೊರತು ನೀವ್ ಹೊತ್ಕೊಂಡ್ಬಂದಿರೋ ಪೆಟ್ಟಿಗೆ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ? ಆ ಪೆಟ್ಟಿಗೆ ಅಲ್ಲೇ ಇದೆಯಲ್ಲ. ಆ ಪೆಟ್ಟಿಗೆ ಹೇಗಿದೆ? ದೊಡ್ಡದಾಗಿದೆ. ಆಮೇಲೆ ಭಾರವಾಗಿದೆ. ಇವತ್ ಎಷ್ಟು ಭಾರ ಆಯ್ತು? ಮೊದ್ಲಿದ್ದಷ್ಟೇ ಭಾರ. ನೋ 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 ನೋ, ನಿನ್ನೆಗೂ ಇವತ್ತಿಗೂ ಭಾರದಲ್ಲಿ ವ್ಯತ್ಯಾಸ ಇದೆ. ಹೇ, ಏನ್ ಕಿಸಿತಾ ಇದೀಯಾ? ಹಾ, ಯಜಮಾನ್ರು ಗೊಂದಲ ಆದಾಗ ತುಂಬಾ ಮುದ್ದ ಕಾಣಿಸ್ತಾರೆ. ಹಾ, ನೀನ್ ಇನ್ನೂ ಚೆನ್ನಾಗಿರುತ್ತೆ ಬಿಡು. ಇಷ್ಟಕ್ಕೂ ನಿನ್ ಲಾಜಿಕ್ ಏನು ಅಂತ ಹೇಳು. ನೀವೇ ಹೇಳ್ಬೇಕು. ನಿನಗ್ ಗೊತ್ತಿರುತ್ತೆ ಬಿಡು. ಇಲ್ದಿದ್ರೆ ನನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೆನ್ನೆ ನೇಗ್ಲಿಂದ ನೆಲ ಉಳಿದ್ರಿ, ಹಾರೆ ಕೋಲಲ್ಲಿ ಆಗದ್ರಿ. ಹಾ, ಸುಸ್ತಾಗಿದ್ ನಿಮ್ಗೆ ಆ ಪೆಟ್ಟಿಗೆ ಭಾರ ಅನ್ಸಿರುತ್ತೆ. ರಾತ್ರಿ ಮೈ ಮರ್ತು ಮಲ್ಕೊಂಡ್ರಿ. ಇವತ್ತು ಎಲ್ಲೂ ಇಲ್ದಿರೋ ಶಕ್ತಿ ಬಂದು ಆ ಪೆಟ್ಟಿಗೆನ ಆರಾಮಾಗಿ ಹೊತ್ಕೊಂಬಂದ್ರಿ ಅಷ್ಟೇ. ಅಷ್ಟೇ ಅಂತ್ಯಾ? ಇನ್ನೇನಿರುತ್ತೆ? ಇಲ್ಲ 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 ಇಲ್ಲ, ಇನ್ನೇನೋ ಇರ್ಬೇಕು. ಏನೂ ಇಲ್ಲ ಯಜಮಾನ್ರೆ. ನೈನಿ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.